ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ವಿದ್ಯಾ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವ ಮತ್ತು ಜಿಕೆಯಲ್ಲಿ ಪ್ರಮುಖವಾಗಿರುವ ಶಾಸನಗಳ ಕುರಿತು, ಯಾವ ಶಾಸನವನ್ನು ಯಾರು ಹೊರಡಿಸಿದ್ದಾರೆ, ಯಾವ ಶಾಸನ ಯಾವಾಗ ರಚನೆಯಾಯಿತು ಮತ್ತು ಯಾವ ಶಾಸನಗಳು ಯಾವುದರ ಕುರಿತು ತಿಳಿಸುತ್ತವೆ ಎಂದು ಶಾಸನಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಈ ಶಾಸನಗಳ ಕುರಿತು ಹಲವಾರು ಬಾರಿ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ತುಂಬ ಪ್ರಮುಖವಾದಂಥ ಒಂದು ಭಾಗ ಅಂತ ಕೂಡ ಹೇಳ್ಬೋದು. ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶಾಸನಗಳ ಅಧ್ಯಯನದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಒಟ್ಟು 15 ಶಾಸನಗಳ ಕುರಿತು ಚರ್ಚಿಸೋಣ. ಮೊದಲನೇ ಶಾಸನ ಜುನಾಗಢ ಶಿಲಾಶಾಸನ. ಈ ಜುನಾಗಢ ಶಿಲಾಶಾಸನವನ್ನು ಗಿರ್ನಾರ್ ಶಾಸನ ಅಂತಲೂ ಕೂಡ ಕರೀತಾರೆ. ಈ ಜುನಾಗಢ ಶಾಸನವನ್ನು ಶಕರ 1ನೇ ರುದ್ರದಾಮನು ಹೊರಡಿಸಿದನು. ಚಂದ್ರಗುಪ್ತನ ಮೌರ್ಯನ ರಾಜ್ಯಪಾಲನಾದ ಪುಷ್ಯಗುಪ್ತನು ಗಿರ್ನಾರ್ನ ಬಳಿ ನಿರ್ಮಿಸಿದ ಸುದರ್ಶನ್ ಕೆರೆಯ ದುರಸ್ತಿ ಮಾಡಿಸಿದನು. ಭಾರತದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನವಾಗಿದೆ ಈ ಜುನಾಗಢ ಶಾಸನ. ಇನ್ನು ಎರಡನೇ ಶಾಸನ ನೋಡುವುದಾದರೆ ಮೆಹರೌಲಿ ಸ್ತಂಭ ಶಾಸನ. ಇದು ಎರಡನೇ ಚಂದ್ರಗುಪ್ತನ ದಿಗ್ವಿಜಯಗಳನ್ನು ಕುರಿತು ತಿಳಿಸುತ್ತದೆ. ಕಬ್ಬಿಣದ ಸ್ತಂಭ ಶಾಸನವಾಗಿದ್ದು ಇದನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ. ಇನ್ನು ಮೂರನೇ ಶಾಸನ ನೋಡುವುದಾದರೆ ಅಲಹಾಬಾದ್ ಸ್ತಂಭ ಶಾಸನ. ಇದನ್ನು ಸಮುದ್ರಗುಪ್ತನು ಹೊರಡಿಸಿದನು ಹಾಗೂ ಹರಿಸೇನ ರಚಿಸಿದ್ದನು ಹರಿಸೇನ, ಹೊರಡಿಸಿದವನು ಸಮುದ್ರಗುಪ್ತ. ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ. ಅಲಹಾಬಾದ್ ಸ್ತಂಭ ಶಾಸನವನ್ನು ಹೊರಡಿಸಿದವರು ಸಮುದ್ರಗುಪ್ತನು, ಅದನ್ನು ರಚಿಸಿದವರು ಹರಿಸೇನ. ಇದು ಸಮುದ್ರಗುಪ್ತನ ಸಾಧನೆಗಳ ಕುರಿತು ತಿಳಿಸುತ್ತದೆ. ಅಲಹಾಬಾದ್ ಸ್ತಂಭ ಶಾಸನ ಯಾವುದರ ಕುರಿತು ತಿಳಿಸುತ್ತದೆ ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಸಾಧನೆಗಳ ಕುರಿತು ತಿಳಿಸುತ್ತದೆ. ಇನ್ನು ನಾಲ್ಕನೇ ಶಾಸನ ಯಾವುದಪ್ಪ ಅಂದರೆ ನಾಸಿಕ್ ಶಾಸನ. ಈ ನಾಸಿಕ್ ಶಾಸನವು ಗೌತಮಿಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ಕುರಿತು ತಿಳಿಸುತ್ತದೆ. ಇದನ್ನು ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀಯು ಹೊರಡಿಸಿದ್ದಾಳೆ. ನಾಸಿಕ್ ಶಾಸನವನ್ನು ಹೊರಡಿಸಿದವರು ಯಾರು ಎಂದು ಪ್ರಶ್ನೆ ಕೇಳಿದಾಗ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀ ಎಂದು ಉತ್ತರಿಸಬೇಕು. ಇನ್ನು ಐದನೇ ಶಾಸನ ನೋಡುವುದಾದರೆ ನಾನಾಗಢ ಶಾಸನ. 1ನೇ ಶಾತಕರ್ಣಿಯ ದಕ್ಷಿಣ ಭಾರತದ ದಂಡಯಾತ್ರೆಯ ಕುರಿತು ತಿಳಿಸುತ್ತದೆ. ನಾನಾಗಢ ಶಾಸನ ಯಾವುದರ ಕುರಿತು ತಿಳಿಸುತ್ತದೆ ಅಂದರೆ 1ನೇ ಶಾತಕರ್ಣಿಯ ದಕ್ಷಿಣ ಭಾರತದ ದಂಡಯಾತ್ರೆ. 1ನೇ ಶಾತಕರ್ಣಿಯು ದಕ್ಷಿಣ ಭಾರತದ ದಂಡಯಾತ್ರೆಯ ಕುರಿತು ಇದು ತಿಳಿಸುತ್ತದೆ. ಇದನ್ನು 1ನೇ ಶಾತಕರ್ಣಿಯ ರಾಣಿ ನಾಗಾನಿಕಾ ಹೊರಡಿಸಿದಳು. ನಾನಾಗಢ ಶಾಸನವನ್ನು ಯಾರು ಹೊರಡಿಸಿದರು ಅಂದರೆ ನಾಗಾನಿಕಾ ಎಂಬ 1ನೇ ಶಾತಕರ್ಣಿಯ ರಾಣಿ. ಇನ್ನು 6ನೇ ಶಾಸನ ನೋಡುವುದಾದರೆ ಮಾನ್ಸಾರ್ ಶಾಸನ. ಇದನ್ನು ಕುಮಾರಗುಪ್ತನ ಕವಿ ವೀರಸೇನ ಹೊರಡಿಸಿದನು. ಯಾರು? ಕುಮಾರಗುಪ್ತನ ಕವಿ ವೀರಸೇನ ಮಾನ್ಸಾರ್ ಶಾಸನವನ್ನು ಹೊರಡಿಸ್ತಾರ. ಇನ್ನು 7ನೇ ಶಾಸನ ನೋಡುವುದಾದರೆ ಹಾತಿಗುಂಫ ಶಾಸನ. ಒಡಿಸ್ಸಾದ ಕಳಿಂಗ ಅರಸ ಖಾರವೇಲನ ಕುರಿತು ತಿಳಿಸುತ್ತದೆ. ಹಾತಿಗುಂಫ ಶಾಸನ ಯಾವುದರ ಕುರಿತು ತಿಳಿಸುತ್ತದೆ ಅಂದರೆ ಒಡಿಸ್ಸಾದ ಕಳಿಂಗ ಅರಸ ಖಾರವೇಲನ ಕುರಿತು ತಿಳಿಸುತ್ತದೆ. ಇನ್ನು 8ನೇ ಶಾಸನ ನೋಡಿದರೆ ಮತ್ತು ಇದು ಬಹುಮುಖ್ಯವಾದ ಶಾಸನವಾಗಿದೆ. ಯಾಕಂದರೆ ಇವು ಅಶೋಕನ ಶಾಸನಗಳು. ಮಸ್ಕಿ ಶಾಸನ. ಅಶೋಕನ ಹೆಸರು ದೇವನಾಂ ಪ್ರಿಯಂ ಅಶೋಕ ಎಂದು ಉಲ್ಲೇಖಿಸಲಾಗಿದೆ. ಯಾವ ಒಂದು ಶಾಸನದಲ್ಲಿ ಅಶೋಕನ ಹೆಸರನ್ನು ಉಲ್ಲೇಖಿಸಲಾಗಿದೆ ಎಂದು ಪ್ರಶ್ನಿಸಿದಾಗ ಮಸ್ಕಿ ಶಾಸನ ಎಂದು ಹೇಳಬೇಕು. ಹಾಗೂ 1915ರಲ್ಲಿ ಸಿ ಬೆಡನ್ ಪತ್ತೆ ಹಚ್ಚಿದರು. ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿದವರು ಯಾರು ಎಂದು ಸಹ ಪ್ರಶ್ನಿಸಬಹುದು. 1915ರಲ್ಲಿ ಸಿ ಬೆಡನ್ ಅವರು ಪತ್ತೆ ಹಚ್ಚಿದರು. ಇದು ಮೈನರ್ ಶಾಸನವಾಗಿದ್ದು ಪ್ರಾಕೃತ ಭಾಷೆಯಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿದೆ. ಮಸ್ಕಿ ಶಾಸನವು ಯಾವ ಲಿಪಿಯಲ್ಲಿದೆ ಅಂದಾಗ ಬ್ರಾಹ್ಮಿ ಲಿಪಿ ಮತ್ತು ಯಾವ ಭಾಷೆಯಲ್ಲಿ ಅಂದಾಗ ಪ್ರಾಕೃತ ಭಾಷೆ. ಮಸ್ಕಿಯಲ್ಲಿ ಪ್ರಾರಂಭದಲ್ಲಿ ಉತ್ಖನನ ಮಾಡಿದವರು ಯಾರು ಎಂದು ಸಹ ಪ್ರಶ್ನಿಸಬಹುದು. ಅದು ಮಸ್ಕಿಯಲ್ಲಿ ಪ್ರಾರಂಭದಲ್ಲಿ ಉತ್ಖನನ ಮಾಡಿದವರು ರಾಬರ್ಟ್ ಬ್ರೂಸ್ ಫುಟ್. ಇನ್ನು 9ನೇ ಶಾಸನ ನೋಡುವುದಾದರೆ ಬ್ರಹ್ಮಗಿರಿ ಶಾಸನ. ಇದೂ ಕೂಡ ಅಶೋಕನ ಶಾಸನವಾಗಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಅಶೋಕನ ಶಾಸನ. ಇದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಹ್ಮಗಿರಿ ಶಾಸನ ಇದೆ. ಇದು ಕೂಡ ಅಶೋಕನದೇ ಶಾಸನ ಆಗಿರುತ್ತೆ. ಈ ಶಾಸನದಲ್ಲಿ ಮೊದಲ ಕನ್ನಡ ಪದವಿದೆ. ಮೊದಲ ಕನ್ನಡ ಪದ ಯಾವುದಪ್ಪ ಅಂದರೆ ಇಸಿಲಾ ಎನ್ನುವಂಥದ್ದು. ಆ ಇಸಿಲಾ ಅಂದರೆ ಕೋಟೆ ಎಂದರ್ಥ. ಇನ್ನು 10ನೇ ಶಾಸನ ನೋಡುವುದಾದರೆ ಚಂದ್ರವಳ್ಳಿ ಶಾಸನ. ಈ ಚಂದ್ರವಳ್ಳಿ ಶಾಸನವು ಕ್ರಿಸ್ತ ಶಕ 245ರಿಂದ 360
ರಲ್ಲಿ ದೊರಕಿದಂತಹ ಶಾಸನವಾಗಿದೆ. ಚಂದ್ರವಳ್ಳಿ ಶಾಸನ ಅಂದರೆ ಚಿತ್ರದುರ್ಗದ ಚಂದ್ರವಳ್ಳಿಯಲ್ಲಿದೆ. ಇದನ್ನು ಮಯೂರವರ್ಮ ಹೊರಡಿಸಿದನು. ಚಂದ್ರವಳ್ಳಿ ಶಾಸನವನ್ನು ಹೊರಡಿಸಿದವರು ಯಾರು ಎಂದು ಪ್ರಶ್ನಿಸಿದರೆ ಮಯೂರವರ್ಮ ಎಂದು ಹೇಳಬೇಕು. ಮತ್ತು ಈ ಶಾಸನ ಸಂಸ್ಕೃತದಲ್ಲಿದೆ. ಚಂದ್ರವಳ್ಳಿ ಶಾಸನ ಸಂಸ್ಕೃತದಲ್ಲಿದೆ ಹಾಗೂ ಈ ಶಾಸನವು ಮಯೂರವರ್ಮ ಕೆರೆಯನ್ನು ಕಟ್ಟಿಸಿದ ಬಗ್ಗೆ ತಿಳಿಸುತ್ತದೆ. ಮಯೂರವರ್ಮ ಕಟ್ಟಿಸಿದ ಕೆರೆ ಯಾವುದು ಎಂದು ಸಹ ಪ್ರಶ್ನಿಸಬಹುದು. ಅದೇ ಚಂದ್ರವಳ್ಳಿ ಕೆರೆ. ಈ ಚಂದ್ರವಳ್ಳಿ ಕೆರೆ ಕಟ್ಟಿಸಿರುವುದರಿಂದ ಇದಕ್ಕೆ ಚಂದ್ರವಳ್ಳಿ ಶಾಸನ ಎಂದು ಹೆಸರು ಬಂದಿದೆ. ಹಲ್ಮಿಡಿ ಶಾಸನ ಇದು ಕ್ರಿಸ್ತಶಕ 450ರಲ್ಲಿ ದೊರಕಿದಂತಹ ಶಾಸನ ಹಾಗೂ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕೂಡ ಹೇಳಬಹುದು. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಶಾಸನ ದೊರಕಿದೆ. ಇದನ್ನು ಹೊರಡಿಸಿದವರು ಕಾಕುಸ್ಥವರ್ಮ. ಇದೊಂದು ದಾನ ಶಾಸನವಾಗಿದೆ. ಈ ಶಾಸನದಲ್ಲಿ ಒಟ್ಟು 16 ಸಾಲುಗಳಿವೆ. ಮೊದಲ ಸಾಲುಗಳು ಸಂಸ್ಕೃತದಲ್ಲಿವೆ, ಇನ್ನುಳಿದ ಸಾಲುಗಳು ಹಳೆಗನ್ನಡದಲ್ಲಿವೆ. ಈ ಶಾಸನವನ್ನು 1936ರಲ್ಲಿ ಎಂ.ಎಚ್. ಕೃಷ್ಣ ಅವರು ಪತ್ತೆ ಹಚ್ಚಿದರು. ಹಲ್ಮಿಡಿ ಶಾಸನವನ್ನು ಯಾರು ಮತ್ತು ಯಾವಾಗ ಪತ್ತೆ ಹಚ್ಚಿದರು ಎಂದು ಪ್ರಶ್ನಿಸಬಹುದು. 1936ರಲ್ಲಿ ಎಂ.ಎಚ್. ಕೃಷ್ಣ ಅವರು ಪತ್ತೆ ಹಚ್ಚಿದರು. ಇನ್ನು 12ನೇ ಶಾಸನ ನೋಡುವುದಾದರೆ ತಾಳಗುಂದ ಶಾಸನ. ಈ ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ ದೊರಕಿದೆ. ಇದು ಕ್ರಿಸ್ತಶಕ 455ರಿಂದ 470ರಲ್ಲಿ ದೊರಕಿದೆ. ಈ ತಾಳಗುಂದ ಶಾಸನವನ್ನು ಹೊರಡಿಸಿದವರು ಶಾಂತಿವರ್ಮ ಅವರು ಆಗಿರ್ತಾರೆ. ಕರ್ನಾಟಕದಲ್ಲಿ ಉಪಲಬ್ಧವಾದ ಸಂಸ್ಕೃತದ ಮೊದಲ ಶಾಸನ ತಾಳಗುಂದ ಶಾಸನ. ಏನು ಉಪಲಬ್ಧವಾದ ಸಂಸ್ಕೃತದ ಮೊದಲ ಶಾಸನ ತಾಳಗುಂದ ಶಾಸನವಾಗಿದೆ. ಇದು ಕಾಕುಸ್ಥವರ್ಮನ ಬಗ್ಗೆ ತಿಳಿಸುತ್ತದೆ. ತಾಳಗುಂದ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ ಅಂದರೆ ಕಾಕುಸ್ಥವರ್ಮನ ಬಗ್ಗೆ ತಿಳಿಸುತ್ತದೆ ಹಾಗೂ ಆತನನ್ನು ಕದಂಬ ಕುಲದ ಭೂಷಣ ಎಂದು ತಿಳಿಸುತ್ತದೆ. ಕಾಕುಸ್ಥವರ್ಮ ಯಾರು? ಕದಂಬ ಕುಲದ ಭೂಷಣ ಅಂತೇಳಿ ಅದು ತಿಳಿಸುತ್ತದೆ. ಅದು ಯಾವ ತಿಳಿಸ್ತದೆ ಅಂದರೆ ತಾಳಗುಂದ ಶಾಸನ. ಇನ್ನು 13ನೇ ಶಾಸನವಾದಂತಹ ಹಲಸಿ ಶಾಸನ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಕ್ರಿಸ್ತಶಕ 450ರಲ್ಲಿ ದೊರಕಿದೆ. ಈ ಹಲಸಿ ಶಾಸನ ಕಾಕುಸ್ಥವರ್ಮ, ರವಿವರ್ಮ, ಹರಿವರ್ಮ ಮತ್ತು ಮೃಗೇಶವರ್ಮನು ಜೈನ ದೇವಾಲಯಗಳಿಗೆ ದಾನ ನೀಡಿದ ಬಗ್ಗೆ ತಿಳಿಸುತ್ತದೆ. ಈ ಕಾಕುಸ್ಥವರ್ಮ, ರವಿವರ್ಮ, ಹರಿವರ್ಮ ಮತ್ತು ಮೃಗೇಶವರ್ಮರು ಯಾರಿಗೆ ದಾನ ನೀಡಿದಂದರೆ ಜೈನ ದೇವಾಲಯಗಳಿಗೆ ದಾನ ನೀಡಿದಂತಹ ಬಗ್ಗೆ ಯಾವುದು ತಿಳಿಸ್ತದೆ ಅಂದರೆ ಈ ಹಲಸಿ ಶಾಸನ ತಿಳಿಸುತ್ತದೆ. ಮೃಗೇಶವರ್ಮ ಜೈನದ ಯಪಾನೀಯ ಸಂಪ್ರದಾಯದವರಿಗೆ ದಾನ ನೀಡಿದ ಬಗ್ಗೆ ತಿಳಿಸುತ್ತದೆ. ಮೃಗೇಶವರ್ಮನು ಜೈನರ ಯಪಾನೀಯ ಸಂಪ್ರದಾಯದವರಿಗೆ ದಾನ ನೀಡಿದ ಬಗ್ಗೆ ತಿಳಿಸುತ್ತದೆ. ಯಾವುದು? ಹಲಸಿ ಶಾಸನ. ಮೃಗೇಶವರ್ಮನು ಜೈನ ಯಪಾನೀಯ ಸಂಪ್ರದಾಯದವರಿಗೆ ದಾನ ನೀಡಿದ ಬಗ್ಗೆ ತಿಳಿಸುತ್ತದೆ ಹಲಸಿ ಶಾಸನ. ಇನ್ನು 14ನೇ ಶಾಸನ ನೋಡುವುದಾದರೆ ಐಹೊಳೆ ಶಾಸನ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ದೊರೆತಂತಹ ಶಾಸನವಾಗಿದೆ. ಕ್ರಿಸ್ತಶಕ 635ರಲ್ಲಿ ದೊರೆತಿದೆ ಈ ಐಹೊಳೆ ಶಾಸನವು. ಇದನ್ನು ರವಿಕೀರ್ತಿ ಅವರು ರಚಿಸಿದ್ದಾರೆ. ಐಹೊಳೆ ಶಾಸನವನ್ನು ರಚಿಸಿದವರು ರವಿಕೀರ್ತಿಯವರು. ಇದು ಇಮ್ಮಡಿ ಪುಲಕೇಶಿಯ ವಿಜಯದ ಕುರಿತು ತಿಳಿಸುತ್ತದೆ. ಐಹೊಳೆ ಶಾಸನವು ಇಮ್ಮಡಿ ಪುಲಕೇಶಿಯ ವಿಜಯದ ಕುರಿತು ತಿಳಿಸುತ್ತದೆ. ಮೇಗೂತಿ ದೇವಾಲಯದ ಗೋಡೆಯ ಮೇಲೆ ಈ ಶಾಸನವನ್ನು ಕೆತ್ತಲಾಗಿದೆ. ಯಾವ ಶಾಸನ? ಐಹೊಳೆ ಶಾಸನವನ್ನು ಯಾವ ದೇವಾಲಯದ ಗೋಡೆಯ ಮೇಲೆ ಅಂದರೆ ಮೇಗೂತಿ ದೇವಾಲಯದ ಗೋಡೆಯ ಮೇಲೆ ಐಹೊಳೆ ಶಾಸನವನ್ನು ಕೆತ್ತಲಾಗಿದೆ. ಇನ್ನು ಕೊನೆಯ ಶಾಸನವಾದ 15ನೇ ಶಾಸನ ನೋಡಬಹುದಾದರೆ ಬಾದಾಮಿ ಶಾಸನ. ಈ ಬಾದಾಮಿ ಶಾಸನವನ್ನು ಕಪ್ಪೆ ಅರಭಟನು ರಚಿಸಿದ್ದನು. ಆದ್ದರಿಂದ ಈ ಶಾಸನವನ್ನು ಕಪ್ಪೆ ಅರಭಟನ ಶಾಸನವೆಂತಲೂ ಕರೆಯುತ್ತಾರೆ. ಕನ್ನಡದ ಮೊದಲ ತ್ರಿಪದಿ ಶಾಸನವಾಗಿದೆ. ಈ ಬಾದಾಮಿ ಶಾಸನವು ಕನ್ನಡದ ಮೊದಲ ತ್ರಿಪದಿ ಶಾಸನವಾಗಿದೆ. ಇಲ್ಲಿಯವರೆಗೂ ನಾನು ಮಾಡಿರ್ತಕ್ಕಂಥ ವಿಡಿಯೋ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿಯ ತನಕ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು. Thank you for watching this video.